ಹಾಯ್ ಗಾಯ್ಸ್, ನಾ ಹೋಗ್ತಾ ಇದ್ದೀನಿ ಕಟಿಂಗ್ ಶಾಪಲ್ಲಿ. ಅಂದರೆ ನನ್ನ ಕಟ್ಟಿಂಗ್ ಮಾಡ್ಸೋಕ್ಕಲ್ಲ, ನನ್ನ ಗಂಡಂದು. ಸೊ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಕಟಿಂಗ್ ಮಾಡಿಸ್ಕೊಂಡು ಹೋಗಬೇಕು ಅಂತಂದು ನಾವು ಅಂಗಡಿ ಜಾಸ್ತಿನೇ ನೋಡಾತಿದ್ದೆ ಅತ್ತಾಗ ಇತ್ತಾಗ, ಎಲ್ಲಾದರೂ ಫ್ರೀ ಇದೆ ಖಾಲಿ ಇದೆ ಅಂತಂದು. ಆದರೆ ಎಲ್ಲಿ ಕಾಣ್ತಾ ಇದ್ದಿದ್ದಿಲ್ಲ. ಆದರೂ ಒಂದು ಅಂಗಡಿ ಸಿಕ್ಕಿತು, ಅದ್ರಾಗೂ ಅಂದ ಬೇಡ ನನಗೆ ಸರಿ ಆಗಲ್ಲ ಅಂತಂದ. ಮತ್ತು ನಾನು ಅಲ್ಲಿದ್ದ ಸರಿಪ್ಪ ನಿನಗೆ ಇಷ್ಟ ಬಂದೆಲ್ಲ ಮಾಡ್ಕೊ ಅಂತಂದು ಫುಲ್ ಅಲ್ಲೇ ತಿರ್ಗಾಡ್ದ. ಆಮೇಲೆ ಮತ್ತೆ ಅವನು ಸಣ್ಣಗಿರ್ತಾವ ಕಟ್ಟಿಂಗ್ ಮಾಡ್ತಿದ್ದಲ್ಲ, ಅಲ್ಲಿ ವಾಸ್ಕೋದಲ್ಲಿ ಕರ್ಕೊಂಡು ಹೋದ. ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿದ್ದ ಒಳಗೆ ಹೋಗಿ ಅಲ್ಲಿ ಪಾಳೆ ಜಗ್ಗಿತ್ತು. ನಾನು ಇವಾಗ ಏನಾರು ಟೈಮ್ ಪಾಸ್ ಮಾಡಬೇಕಲ್ಲ ಅಂದು ಮೀನದ ಮಾರ್ಕೆಟ್ ಒಳಗೆ ಬಂದೆ. ನೋಡೋಣ ಯಾವ್ಯಾವ ಮೀನು ಇದ್ದಾವೆ ಅಂತ. ಮತ್ತು ಇದು ಹೊಸದಾಗೈತಿ, ಎಲ್ಲಿ ಬೇಕಾದ್ರೂ ಇನ್ನು ಫ್ಯಾನು ಎಲ್ಲನೂ ಸಿಸ್ಟಮೆಟಿಕ್ ಮಾಡಿದಾನ ಮೋದಿ. ವಿಜಯ್ ಬಿ ಪಾರ್ಟಿ ಮಾಡೈತೆಲ್ಲ. ಇವು ಎಲ್ಲ ಜಿಂಗೆ ಮೀನು ಮತ್ತು ಬಾಂಗ್ಡಿ ಮೀನು ಮತ್ತು ಯಾವ್ಯಾವ ಮೀನು ಇದ್ವು. ಸೊ ನಾವಂತೂ ತಗೋಣಕ್ಕಿದ್ದಿಲ್ಲ, ಆದರೂ ಹಂಗೆ ಟೈಮ್ ಪಾಸ್ ಮಾಡೋಣ ಅಂತ ಹೋದೆ. ಇನ್ನೇನು ಅಂದರು ಅವರು ಫ್ರೆಶ್ ಮೀನು ಬಂದವು ತಗೊಂಡೋಗು. ಬಾಂಗ್ಡ ಮಾತ್ರ ಜಗ್ಗು ಫ್ರೆಶ್ ಇದ್ವು, ಆದರೆ ತಗೋಲಿಲ್ಲ. ಏನು ಮಾಡಬೇಕು, ಜಾಸ್ತಿ ಮೀನ ಅಂದ್ರೂ ಬೇಜಾರು ಬರುತ್ತೆ. ಮತ್ತು ನಮ್ಮ ಮನೇಲಿ ಯಾರು ತಿನ್ನಂಗೆ ಇಲ್ಲ, ನಾನು ನನ್ನ ಗಂಡ ಬಿಟ್ಟರೆ ಅವರೆಲ್ಲ ವೆಜ್ಜು. ಸೊ ತಗೊಳ್ಳಿಲ್ಲ. ಆಮೇಲೆ ಇಲ್ಲಿದ್ದ ಬಂದು ಇವು ಯಾವುದು ಅಂತ ಮೀನಾಗ ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಕ್ಲೋಸ್ ಬಂದು ನೋಡಿದೆ. ಅವಂತೂ ಬಾಂಗ್ಡೆ ಮೀನು, ಇಸ್ವಣ್ ಮೀನು. ಮತ್ತು ಇಲ್ಲಿದ್ದ ಮುಂದೆ ಹೋದೆ, ಮುಂದೆ ನೋಡಿದ್ರೆ ಬುಟ್ಟಿನೇ ಇಟ್ಟಿದ್ಲು ಫ್ರೆಶ್ ಮೀನದ್ದು. ಅವಳು 200 ರೂಪಾಯಿಗೆ 5 ಇಟ್ಟಿದ್ಲು. ತಗೊಂಡು ಹೋಗು, ಫ್ರೆಶ್ ಅದಾವು, ಚಲೋ ಅದಾವು, ತಗೊಂಡು ಹೋಗು ಅಂತಂದು. ಬೇಡ ನಾನು ಅಂತಂದೆ. ಇವಾಗೆಲ್ಲ ಚಿಕನ್ ಮಾಡಿದೆ, ಎಲ್ಲ ಮನೆಯಾಗೆಲ್ಲ ಅಡುಗೆ ಮಾಡಿಟ್ಟು ಬಂದಿದ್ದಲ್ಲ, ಸೊ ಅದಕ್ಕೇನು ತಗೊಳ್ಳಿಲ್ಲ. ಇವಾಗ ನೋಡೋಣ, ಟೈಮ್ ಅಂತೂ ಭಾಳ ಆಗೈತಿ, ಕಟ್ಟಿಂಗ್ ಆಗೈತೆ ಅಲ್ಲ ಅಂತ ನೋಡೋಣ. ನನಗೆ ಅನಿಸಿರ್ಬೋದಾಗಿರ್ಬೋದು ಅಂತ. ಹಾಗೆ ಬಂದನು, ಕಟ್ಟಿಂಗ್ ಆಯಿತು, ಇವಾಗ ಸ್ಟೈಲ್ ಮಾಡ್ತಾ ಇದ್ದಾನೆ ನೋಡು. ಇದಕ್ಕೇನು ಕಡಿಮೆ ಇಲ್ಲ ಹುಡುಗರಿಗೆ. ಸರಿ ಗಾಯ್ಸ್, ಇವಾಗೆಲ್ಲ ಆಯಿತು. ಓಕೆ ಬಾಯ್, ಗುಡ್ ನೈಟ್.